ಎರಡನೇ ದಿನ ತಾವು ಸಾರ್ವಜನಿಕರ ಮನೆ ಭೇಟಿ ಕೊಡ್ತಾ ಇದ್ದಾರೆ. ಹೇಗೆ ಸರ್ ಸಮಸ್ಯೆಗಳು ಏನೇನು ಕಾಣಿಸ್ತಾ ಇದೆ ಸರ್? ನೋಡಿ, ಈ ವಾರ್ಡ್ಗೆ ಕುಡಿಯೋ ನೀರಿನ ಸಮಸ್ಯೆ ಇದೆ. ಅದು ಹಳೆ ಶಾಸಕರು ಅದೊಂದು ಪ್ರಾವಿಷನ್ ಇದೆ, ಮಾಡ್ಬೋದಾಗಿತ್ತು. ಈಗ ನೋಡಿ, ಇಷ್ಟು ಜನ ಇದ್ದಾರೆ, ಆ ನೀರಿನ ಪ್ರಾವಿಷನ್ ಮಾಡೋ ಚಾಲೆಂಜ್ ಇದೆ ನಮಗೆ. ಮತ್ತು ನಿವೇಶನಗಳು ನೋಡಿ, ಇದು ರೈಲ್ವೆ ಟ್ರ್ಯಾಕ್, ಸೆಂಟ್ರಲ್ ಗೌರ್ಮೆಂಟ್ ರೈಲ್ವೆ ಟ್ರ್ಯಾಕಿಂದ ತುಂಬ ಮನೆಗಳು ಹೋಗ್ತಾ ಇದೆ, ಜನ ಅಭದ್ರತೆಯಲ್ಲಿದ್ದಾರೆ. ಸೊ ಈಗ ನಾವು ಅವರಿಗೆ ಒಂದಷ್ಟು 250ರಿಂದ 300 ಸೈಟ್ಗಳು ಇಮಿಡಿಯೇಟಾಗಿ ಗುರುತಿಸಿ ನಮ್ಮ ಮಿಲ್ಟನ್ ವೆಂಕಟೇಶನ್ ಅವ್ರ ಮಾರ್ಗದರ್ಶನದಲ್ಲಿ, ನಮ್ಮ ಮುನಿಯಪ್ಪಣ್ಣವ್ರ ಮಾರ್ಗದರ್ಶನದಲ್ಲಿ ಅವ್ರಿಗೆ ಅಕಾಮಿಡೇಟ್ ಮಾಡ್ತೀವಿ. ಮತ್ತು ಇಲ್ಲಿ ತುಂಬ ಜನಕ್ಕೆ ಒಂದು 5-6 ಜನಕ್ಕೆ ಈಗ ಹಾರ್ಟ್ ಪ್ರಾಬ್ಲಮ್ ಇದೆ, ಗುರುತಿಸಿದ್ದೀನಿ. ಸೊ ಇಮಿಡಿಯೇಟಾಗಿ ಅವ್ರು ಚೆಕಪ್ ಮಾಡಿಸಿದ್ದಾರೆ, ಬಟ್ ಸ್ಟಿಲ್ ಅವ್ರು ಇದಕ್ಕಾಗ್ತೀವಿ. ಅದಕ್ಕೆ ನಾನು ಜಯದೇವ ಡಾಕ್ಟರ್ ಮಂಜುನಾಥ್ ಸರ್ ಅವ್ರನ್ನ ಮಾತನಾಡ್ತೀನಿ. ನಾಳೆ ವೆಹಿಕಲ್ ಹಾಕ್ತಿದ್ದೀನಿ ಅವ್ರಿಗೆ, ಗುರುವಾರ ವೆಹಿಕಲ್ ಹಾಕಿ ಈ ಏರಿಯಾದಲ್ಲಿ ಎಷ್ಟು ಜನಕ್ಕೆ ಬೆಂಗಳೂರು ಕರ್ಕೊಂಡೋಗಿ ನಾನೇ ಚೆಕಪ್ ಮಾಡಿಸಿ ಸಂಜೆ ಕರ್ಕೊಂಬಂದು, ಏನು ಗೊತ್ತಾ ಸರ್, ಅವ್ರ ಲೈಫ್ ಸ್ಪ್ಯಾನ್ ನಾವು ಇನ್ಕ್ರೀಸ್ ಮಾಡ್ಬೋದು. ಯಾಕೆಂದರೆ ಮನೆಯಲ್ಲಿ ತಂದೆ ತಾಯಿನ ಕಳ್ಕೊಂಡಾಗ ಅವ್ರು ನೋವು ಹೇಗಿರುತ್ತೆ ಅಂತ ನನಗೆ ಗೊತ್ತಾದೊಂದು. ಮತ್ತು ವಾಟರ್ ಫಿಲ್ಟ್ರ್ ಹಾಕೋದು ಪ್ರಾವಿಷನ್ ಕೇಳಿದ್ದೀನಿ. ಈಗ ನಮ್ಮ ಚಿಂತಾಮಣಿಯ MC ಸುಧಾಕರನ್ ಅವ್ರ ಸಚಿವರಾಗ್ತಾರೆ, ನನಗೆ ಭರವಸೆ ಇದೆ. ಅವ್ರ ಅಧ್ಯಕ್ಷತೆಯಲ್ಲಿ ಒಂದು ಸಮಾವೇಶ ಮಾಡಿ ಒಂದು DMF ಫಂಡಲ್ಲಿ ನಾನಿಲ್ಲಿ ವಾಟರ್ ಫಿಲ್ಟ್ರ್ ಹಾಕಿಸ್ತೀನಿ. ಮತ್ತು ಈ ರಸ್ತೆಗಳೆಲ್ಲ ಫಂಡ್ ಇದೆ, ಈಗ ಹಾಕಿಸಿ ಇಮಿಡಿಯೇಟಾಗಿ ಮನೆಗೆ ಹೋಗ್ತೀನಿ. ಇದು ಎರಡನೇ ದಿನ. ಚುನಾವಣೆ ಕೋಡ್ ಆಫ್ ಕಂಡಕ್ಟ್ ಬರೋವರೆಗೂ ನಾನು ಹಿಂಗೆ ಓಡಾಡ್ತೀನಿ. ಕೋಡ್ ಆಫ್ ಕಂಡಕ್ಟ್ ಬಂದಮೇಲೆ ನಾನು ಯಾವ ಮನೆಗೆ ಹೋಗಿ ಓಟ್ ಕೇಳಲ್ಲ. ನನ್ನ ಕೆಲಸ ಇಷ್ಟ ಆದರೆ ಅವ್ರು ಓಟ್ ಹಾಕಲಿ. ಎಸ್ ಸರ್. ಈಗ ಪ್ರದೀಪ್ ಈಶ್ವರು ಈಗ ಮನೆ ಭೇಟಿ ಕಾರ್ಯಕ್ರಮಕ್ಕೆ ಇಂಪ್ರೆಸ್ ಆಗಿದೆ, ಹೇಗೆ ಸರ್? ಎಲ್ಲಿಂದ ಸ್ಫೂರ್ತಿ? ಸರ್, ಇಲ್ಲ, ಇದು ಸ್ಫೂರ್ತಿ ಅಂತಲ್ಲ ಸರ್, ನನಗೆ ಮೊದಲಿಂದ ಒಂದು ಡ್ರೀಮ್ ಇತ್ತು, ಒಂದು ವಿಷನ್ ಇತ್ತು. ನಾನು ಟೀಚರ್ ಆಗಿದ್ದಾಗಲೇ ನನ್ನ ಕೋಚಿಂಗ್ ಯಾರ್ಯಾರು ಬರ್ತಾರೋ ಅವ್ರಿಗೆ ಮನೆಗೆ ಹೋಗಿ ಅವ್ರ ಕಷ್ಟ ಸುಖ ಕೇಳ್ತಿದ್ದೆ. ಇದು ಚಿಕ್ಕಬಳ್ಳಾಪುರದಲ್ಲಿ ನಿಮಗೆಲ್ಲ ಗೊತ್ತಿರುತ್ತೆ. ಇದಿತ್ತು ಸರ್, ನನ್ನ ಕಾಮನ್ ಮ್ಯಾನು ಸರ್, ನನಗೆ ಕಷ್ಟ ಗೊತ್ತು. ನಾನು ಇದಿಷ್ಟ ಬೆಳಗ್ಗೆ ನಾನು 5-5:30ಗೆ ಬಂದುಬಿಡ್ತೀನಿ ಕಾನ್ಸ್ಟಿಟ್ಯೂನ್ಸಿ. ಇದು ಪ್ರತಿದಿನ ನಡೆಸ್ತಾ ಇದ್ದೀನಿ ಸರ್. ಇವತ್ತು ಸೆಷನ್ ಇದೆ ನೋಡಿ, ಈಗ ನಾನು 10 ಗಂಟೆಗೆ ಸೆಷನ್ ಹತ್ರ ಇರಬೇಕು, ಅಲ್ಲಿಂದ ನಾವೆಲ್ಲ ಹೋಗಬೇಕು ವಿಧಾನಸೌಧದೊಳಗೆ. ಬಟ್ ಆದರೂ ನಾನು ಇವತ್ತು 9 ಗಂಟೆವರೆಗೂ ಕಾನ್ಸ್ಟಿಟ್ಯೂನ್ಸಿಲೇ ಇರ್ತೀನಿ. ಜನ ಒಂದು ಅವಕಾಶ ಕೊಟ್ಟಿದ್ದಾರೆ ಸರ್, ಅಪ್ಪ ಅಮ್ಮ ಇಲ್ಲದಿರೋ ಹುಡುಗನಿಗೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಚಿಕ್ಕಬಳ್ಳಾಪುರದ ಜನತೆಯೇ ನನಗೆ ಅಪ್ಪ ಅಮ್ಮ ಸರ್. ಅವ್ರ ವಿಶ್ವಾಸ ಉಳಿಸ್ಕೊತೀನಿ, ಪ್ರಾಮಾಣಿಕವಾಗಿರ್ತೀನಿ, ಸರ್ಕಾರದಿಂದ ಬರೋ ಎಲ್ಲ ಯೋಜನೆಗಳನ್ನ ಜನಕ್ಕೆ ತಲುಪಿಸ್ತೀನಿ ಸರ್. ಈಗ ಏನು ಚಿಕ್ಕಬಳ್ಳಾಪುರದಲ್ಲಿ ಏನು ಮಾಜಿ ಶಾಸಕರಿದ್ದರು, ಅವರ ಅಧಿಕಾರಾವಧಿಯಲ್ಲಿ ಗಂಗಾ ಕಲ್ಯಾಣ ಭಾಳ ದೊಡ್ಡ ಮಟ್ಟದಲ್ಲಿ ಅಕ್ರಮ ನಡೆದಿದೆ ಅಂತ ಒಂದು ಈಗಷ್ಟೇ ಒಂದು ವಿಷಯ ಬರ್ತಾ ಇದೆ. ಇಲ್ಲ ಸರ್, ನಾನೀಗ ನಮ್ಮ ಸರ್ಕಾರ ಬಂದಿದೆ, ಅದ್ರ ಬಗ್ಗೆ ಸೂಕ್ತ ಎಲ್ಲ ನೋಡ್ತೀವಿ. ಯಾಕೆಂದರೆ ಈಗ ನಾನೊಂದು ಜವಾಬ್ದಾರಿಯುತ ಶಾಸಕನಾಗಿ ದಾಖಲೆ ಇಲ್ಲದೆ ಆರೋಪ ಮಾಡೋದು ಸೂಕ್ತ ಅಲ್ಲ. ಖಂಡಿತವಾಗೂ ಇನ್ನು 5 ವರ್ಷ ಸುಧಾಕರ್ ಅವ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ. ನಾನು ಬರೀ ಅಭಿವೃದ್ಧಿ ಬಗ್ಗೆ ಮಾತಾಡ್ತೀನಿ. ತಪ್ಪು ಮಾಡಿದರೆ ಮಾತ್ರ ಕ್ಷಮಿಸಲ್ಲ ಸರ್. ಸರ್, ಬೆಳಗ್ಗೆ ಎದ್ದ ತಕ್ಷಣವೇ ಅಂದರೆ ಈಗ ಒಂದು ಮೋಟಿವೇಶನ್ ಚೆನ್ನಾಗಿತ್ತು, ದೇಶಕ್ಕೆ ಸೈನಿಕರಷ್ಟು ಇಂಪಾರ್ಟೆಂಟು, ನನಗೆ ನೀವು ಇಂಪಾರ್ಟೆಂಟು ಅಂದ್ರಿ. ತುಂಬ ಸ್ಟ್ಯಾಂಡರ್ಡ್ ಹೊಡೋದು. ಯಾಕೆ ಹೇಳಿದ್ರಿ ಸರ್? ಪದಾನ ಯಾಕೆ ಹೇಳಿದ್ರಿ? ನಾನಲ್ಲ, ಅಲ್ಲೊಬ್ಬರು ಚೆನ್ನಾಗಿತ್ತು, ನನಗೆ ಹಾನರ್ ಮಾಡುವಾಗ ಒಬ್ಬ ವ್ಯಕ್ತಿ ಹೇಳಿದ್ದದು, ದೇಶಕ್ಕೆ ಸೈನಿಕ ಎಷ್ಟು ಮುಖ್ಯನೋ ನಮ್ಮಂಥವ್ರು ಮುಖ್ಯ ಅಂತ. ಸರ್, ಅದು ಭಾವುಕತೆ ಸರ್. ನೋಡಿ, ಇವತ್ತು ಕಳೆದ 10 ವರ್ಷದಲ್ಲಿ ಜನರಲ್ಲಿಂದ ಎಲೆಕ್ಟ್ ಆಗಿರೋ ಶಾಸಕರು ಯಾರು ನಮ್ಮ ದಲಿತರ ಮನೆಗೆ ಯಾರು ಬಂದಿದ್ದರು? ಓಟ್ ಕೇಳೋ ಟೈಮಲ್ಲಿ ಕೂಡ ಬರಲ್ಲ ಅವರು. ನಾನಿವತ್ತು ನಮ್ಮ ದಲಿತರೇ ಹೆಚ್ಚಿರೋ ನಮ್ಮ ಮನೆಗಳಲ್ಲಿ ಬಂದಿದ್ದೀನಿ. ಇವತ್ತು ತಿಂಡಿ ಮಾಡ್ತೀನಿ, ಇಲ್ಲಿ ಇವ್ರ ಜೊತೆ ಕೂರ್ತೀನಿ, ಕಷ್ಟ ಸುಖ ಕೇಳ್ತೀನಿ. ನಾನು ಡಾಕ್ಟರ್ BR ಅಂಬೇಡ್ಕರ್ ಆದರ್ಶದಿಂದ ಮೇಲೆ ಬಂದವನು. ನಾನು ಅಂಬೇಡ್ಕರ್ ಅವ್ರು ಹೇಳ್ತೀನಿ, ನನ್ನ ಇನ್ಸ್ಪಿರೇಷನ್. ಇವತ್ತು ನಾನು ಪ್ರಮಾಣ ವಚನ ಸ್ವೀಕರಿಸ್ತಿರೋದೇ ಡಾಕ್ಟರ್ BR ಅಂಬೇಡ್ಕರ್ ಮತ್ತು ನಡೆದಾಡುವ ದೇವರು ಶಿವಕುಮಾರ ಸ್ವಾಮೀಜಿ ಅವರ ಹೆಸರಲ್ಲಿ. ನನಗೆ ಅನ್ನ ಇಟ್ಟಿದ್ದಾರೆ ಶಿವಕುಮಾರ ಸ್ವಾಮೀಜಿ, ನನ್ನ ದಾರಿದೀಪನೇ ಅಂಬೇಡ್ಕರ್ ಅವರು. ನಾವು ಮೇಲೆ ತರಬೇಕು ಸರ್, ಬೇಸಿಕ್ ಫೆಸಿಲಿಟಿ ಸರ್. ಅವ್ರೇನು ನಮಗೆ ಪ್ಯಾಲೇಸ್ ಕಟ್ಕೊಡಿ ಅಂತ ಕೇಳ್ತಾರೆ, ಸರ್ಕಾರದಿಂದ ಒಂದು ಸೈಟ್ ಬರುತ್ತೆ ಕೊಡಿಸಿ ಅಂತ ಕೇಳ್ತಾರೆ, ಕೊಡಿಸ್ತೀವಿ. ನಮ್ಮ ಮಿಲ್ಟನ್ ವೆಂಕಟೇಶನ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಮನೆಗೂ ನನಗಿಂತ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಅವ್ರಿಗೆ. ರಿಯಲಿ ಹ್ಯಾಟ್ಸ್ ಆಫ್ ಟು ಹಿಮ್. ಇಂಥ ಕಾರ್ಯಕರ್ತರು ನಮ್ಮ ಮುನಿಯಪ್ಪಣ್ಣವರು, ನಾನು ನಿಮ್ಮ ಸಿಂಪ್ಲಿಸಿಟಿಗೆ ಇವರೇ ಇನ್ಸ್ಪಿರೇಷನ್. ಶಾಸಕರಾಗಿದ್ದರು ನೋಡಿ, ಇವತ್ತು ಎಷ್ಟು ಸಿಂಪಲ್ ಆಗಿದ್ದಾರೆ. ಎಲ್ಲಾದರೂ ಅಹಂ ಇದೆಯಾ ಮಾಜಿ ಶಾಸಕರು ಅನ್ನೋದು? ಇಂಥವರೆಲ್ಲ ನಮಗೆ ಸ್ಫೂರ್ತಿ ಸರ್. ಇವ್ರ ಮಾರ್ಗದರ್ಶನದಲ್ಲಿ ಹೋಗ್ತಿದ್ದೀನಿ, ಒಳ್ಳೇದು ಮಾಡ್ತೀನಿ ಸರ್, ನಿಯತ್ತಾಗಿರ್ತೀನಿ ಸರ್. ಈಗ ಸಚಿವ ಸಂಪುಟ ಮುಂದೆ ಯಾವಾಗ ಸರ್? ಮೋಸ್ಟ್ಲಿ ಇನ್ನೊಂದು 4-5 ದಿನ ಅಂತಿದ್ದಾರೆ. ಈಗ ಸೆಷನ್ ಆದಮೇಲೆ ಮೋಸ್ಟ್ಲಿ ಮತ್ತೊಮ್ಮೆ ನಮ್ಮ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಕೂತು ಮಾಡ್ತಾರೆ. ನನಗಂತೂ ಡಾಕ್ಟರ್ MC ಸುಧಾಕರನ್ ಅವ್ರ ಸಚಿವರಾಗಲೇಬೇಕು ಅಂತ ಈ ವಿಚಾರದಲ್ಲಿ ನಾನು ನಮ್ಮ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ದೀನಿ. ನಮ್ಮ MC ಸುಧಾಕರನ್ ಅವ್ರಿಗೆ ಸಚಿವ ಸ್ಥಾನ ಕೊಡಿ ಅಂತ. ಖಂಡಿತವಾಗೂ ಅವ್ರು ಹಾಗೆ ಆಗ್ತಾರೆ. ಓಕೆ ಸರ್. ಅಲ್ಲಿ ಸರ್ ಫೈನಲ್ ಆಗಿ ಬಂದವರು ಸರ್, ಅಲ್ಲಿ ಒಂದಷ್ಟು ಜನ ಸ್ಟೂಡೆಂಟ್ಸ್ಗಳಿಗೆ ನೀವು ಬೆಳಗ್ಗೆ ಬೇಗ ಎದ್ದು ಓದಬೇಕು, ಅಚೀವ್ಮೆಂಟ್ ಮಾಡಬೇಕು ಅಂತಂದಾಗ ಅವರು ಸೆಲೆಬ್ರೇಟ್ ಮಾಡ್ತಾರೆ ಆಲ್ರೆಡಿ. ಆಗಲೇ ಬುಕ್ ತೆಗೆದು ಕೂತ್ಕೊಂಡಿದ್ದಾರೆ. ಕೂತ್ಕೋಬೇಕು, ಓದಿಸ್ತೀನಿ ನೋಡಿ. ಥ್ಯಾಂಕ್ ಯು ಸರ್. ಓಕೆ ಸರ್.